ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪ್ರಾಮಾಣಿಕತಾ ಪೆಟ್ಟಿಗೆ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ನಾವು ಪ್ರತಿದಿನ ಶಾಲೆಗೆ ಹೋಗ್ತೀವಿ. ಪ್ರತಿದಿನ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಲವಾರು ವಸ್ತುಗಳನ್ನು ಜೊತೆಗೆ ಏನು ಮಾಡ್ತೀವಿ, ತೆಗೆದುಕೊಂಡು ಹೋಗ್ತೀವಿ. ಜಾಮಿಟ್ರಿ ಬಾಕ್ಸ್ ಇರ್ಬೋದು, ಪೆನ್ ಇರ್ಬೋದು, ಅಥವಾ ಆಟ ಆಡೋದಕ್ಕೆ ಸಣ್ಣ ಪುಟ್ಟ ಬಾಲ್ಗಳಾಗಿರ್ಬೋದು, ಅದನ್ನೇನು ಮಾಡ್ತೀವಿ, ನಮ್ಮ ಜೊತೆ ತಗೊಂಡು ಹೋಗ್ತೀವಿ. ಅವುಗಳನ್ನು ನಾವು ಕಲಿಯಲು ಮತ್ತು ಆಟ ಆಡಲು ಬಳಸ್ತೀವಿ. ಈ ಎಕ್ಸಾಂಪಲ್, ನಾವು ತಗೊಂಡಿರ್ತಕ್ಕಂಥ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಈ ವಸ್ತುಗಳನ್ನು ನಾವು ಆ ಪಾಠಗಳನ್ನು ಕಲಿಯೋದಕ್ಕೆ ಬಳಸ್ತೀವಿ. ಹಂಗೆ ಆಟ ಆಡೋದಕ್ಕೆ ಚೆಂಡುಗಳಾಗಿರ್ಬೋದು, ಇದನ್ನೆಲ್ಲ ತಗೊಂಡೋಗಿರ್ತೀವಿ. ತಗೊಂಡೋಗಿ ಏನು ಮಾಡ್ತೀವಿ, ಅದನ್ನು ಬಳಸ್ತೀವಿ. ಬಳಸಿದ ಮೇಲೆ ಇಲ್ಲಿ ನೋಡ್ರಿ, ಬರದಾದ ಮೇಲೆ ಆಗಿರ್ಬೋದು ಅಥವಾ ಆಟ ಆಡಿದ ಮೇಲೆ ಆಗಿರ್ಬೋದು, ಅದು ಮುಗಿದ ಮೇಲೆ ಅವುಗಳನ್ನು ನಮ್ಮ ಬ್ಯಾಗ್ನಲ್ಲಿ ಇಡೋದನ್ನು ನಾವು ಮರೆತು ಹೋಗ್ತೇವೆ. ಕೆಲವು ಸಂದರ್ಭದಲ್ಲಿ ಪೆನ್ಸಿಲ್ನ ಅಥವಾ ಪೆನ್ನೆಲ್ಲ ಏನು ಮಾಡ್ತೀವಿ, ಅಲ್ಲೇ ಮರೆತುಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದುಬಿಡ್ತೀವಿ. ಇದನ್ನು ಎಲ್ಲ ಮಕ್ಕಳು ಕೂಡ ಮಾಡ್ತಾರೆ. ಅವಾಗೇನಾಗುತ್ತೆ, ಕೆಲವೊಮ್ಮೆ ಅವು ಕಳೆದು ಹೋಗ್ತದೆ. ಅಂದರೆ ನಾವು ತಗೊಂಡು ಬಂದಿರತಕ್ಕಂಥ ವಸ್ತುಗಳು ಕಳೆದು ಹೋಗ್ತವೆ. ಅದು ಎಲ್ಲರೂ ಬೇರೆ ಕಡೆ ಸೇರ್ಕೊಳ್ಬೋದು ಅಥವಾ ಬೇರೆ ಮಕ್ಕಳಿಗೆ ಸಿಗ್ಬೋದು. ಅದು ಪುನಃ ನಮಗೆ ಸಿಗುವುದಿಲ್ಲ. ಪುನಃ ಸಿಗ್ತಕ್ಕಂಥದ್ದು ಆಲ್ಮೋಸ್ಟು ಕಡಿಮೆ ಸನ್ನಿವೇಶದಲ್ಲಿ. ಅದಕ್ಕೇನು ಮಾಡಬೇಕು, ಇನ್ನೊಮ್ಮೆ ನಮ್ಮದಲ್ಲದ ವಸ್ತುಗಳೇ ನಮಗೆ ಸಿಗ್ತವೆ. ಕೆಲವು ಸಮಯದಲ್ಲಿ ಅದು ನಮ್ಮ ವಸ್ತು ಅಲ್ಲ, ಆದರೂ ಕೂಡ ನಮಗೆ ಸಿಗ್ತವೆ. ಈಗ ಬೇರೆ ಮಕ್ಕಳದು, ಬೇರೆ ಫ್ರೆಂಡ್ದು ಏನೋ ಒಂದು ರಬ್ಬರ್ ಸಿಗ್ಬೋದು, ಅಥವಾ ದುಡ್ಡು ಸಿಗ್ಬೋದು, ಅಥವಾ ಒಂದು ಬಾಲ್ ಸಿಗ್ಬೋದು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಅವ್ರಿಗೆ ಸಿಕ್ಕಿದಂಥ ಬಾಲನ್ನು ತಗೊಂಡು ಮನೆಗೆ ಕೊಟ್ಬಿಡೋದ, ಅಥವಾ ಅವ್ರಿಗೆ ಸಿಕ್ಕಿದಂಥ ಪೆನ್ನ ತಗೊಂಡು ನಾವಿಟ್ಕೊಬಿಡೋದ, ಆ ರೀತಿ ಮಾಡ್ಬೋದು. ಅದಕ್ಕೇನು ಮಾಡಬೇಕು, ಅದು ಯಾರಿಗೆ ಸೇರ್ತದೆ ಅವ್ರಿಗೆ ನಾವು ವಾಪಸ್ ಮಾಡಬೇಕು. ಅದನ್ನು ವಾಪಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ತರಗತಿಯಲ್ಲಿ ಎಲ್ಲ ಸೇರಿಕೊಂಡು ಒಂದು ಪ್ರಾಮಾಣಿಕತೆ ಪೆಟ್ಟಿಗೆಯನ್ನು ರೆಡಿ ಮಾಡಬೇಕಿಲ್ಲಿ. ಆ ಪ್ರಾಮಾಣಿಕತೆ ಪೆಟ್ಟಿಗೆಗೆ, ಆನೆಸ್ಟಿ ಬಾಕ್ಸ್ ಅಂತ ಕರಿತೀವಿ, ಅಲ್ಲಿಗೆ ವಿದ್ಯಾರ್ಥಿಗಳು ತಮಗೆ ಸಿಕ್ಕಿದ ಯಾವುದೇ ವಸ್ತುಗಳನ್ನು ತಂದು ಅಲ್ಲಿ ಹಾಕಬೇಕಾಗತ್ತೆ. ಅದನ್ನು ಇಡೀ ತರಗತಿಗೆ ತೋರಿಸ್ಬೇಕು, ಅಲ್ಲಿ ತಂದು ಹಾಕಬೇಕು. ಹಾಕಿದ್ಮೇಲೆ ಅದನ್ನು ಬೆಳಿಗ್ಗೆ ಸಮಯದಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಪ್ರಥಮಾವಧಿಯಲ್ಲಿ ಅದನ್ನು ಯಾರ್ದು ಅಂತೇಳಿ ಅದನ್ನು ತೋರಿಸಿ ಆ ಮಾಲೀಕರಿಗೆ ಅದನ್ನು ವಾಪಸ್ಸು ಕೊಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತಮಗೆ ಯಾವುದೇ ವಸ್ತುಗಳು ಸಿಕ್ಕಿದ್ರೆ ಬೇರೆಯವ್ರದ್ದು, ಅದನ್ನು ತಂದು ಆ ಪ್ರಾಮಾಣಿಕ ಪೆಟ್ಟಿಗೆಯಲ್ಲಿ ಹಾಕಬೇಕಾಗತ್ತೆ. ಹಾಕ್ದಾಗ ಏನಾಗುತ್ತೆ, ಅದು ಯಾರ್ದು ಅವರಿಗೆ ಆ ವಸ್ತು ಸಿಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು. ಇಲ್ಲಿ ಶಿಕ್ಷಕರಾದವರು ಏನು ಮಾಡ್ತಾರೆ, ಇಲ್ಲಿ ನಿಮ್ಗೆ ಯಾವುದೋ ಒಂದು ವಸ್ತು ಸಿಗುತ್ತೆ, ಅದನ್ನು ತಂದು ಪ್ರಾಮಾಣಿಕತೆ ಪೆಟ್ಟಿಗೆಯಲ್ಲಿ ಹಾಕಿರ್ತೀರ. ಅದನ್ನು ಶಿಕ್ಷಕರು ಏನು ಮಾಡ್ತಾರೆ ನೋಡ್ರಿ, ದೊರೆತಿರುವ ವಸ್ತುಗಳನ್ನು ತರಗತಿಯಲ್ಲಿ ಸರಿಯಾಗಿ ಪ್ರದರ್ಶಿಸುವಂತೆ ನೋಡಿಕೊಳ್ಳಿ. ಅವುಗಳ ಮಾಲೀಕತ್ವವನ್ನು ಗುರುತಿಸುವ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ. ಅಲ್ಲಿ ಸಿಕ್ಕಿದಂಥ ವಸ್ತುಗಳನ್ನು ಏನು ಮಾಡಬೇಕು, ಮಕ್ಕಳು ಕರೆಕ್ಟಾಗಿ ಕೇಳ್ರು, ಅದು ಯಾರ್ದು ಕೊಟ್ಟಿರೋದು ನೋಡಿ ಅಂತೇಳಿ ಅದನ್ನ ಫಸ್ಟ್ ಅವ್ರಿಗೆ ಒಂದು ಗೈಡೆನ್ಸ್ ಕೊಡಬೇಕು. ಗೈಡೆನ್ಸ್ ಕೊಟ್ಟು ಯಾವ ರೀತಿ ಅದನ್ನು ಮಾಲೀಕತ್ವವನ್ನು ಗುರುತಿಸಬೇಕು, ಯಾರ್ದು ಅಂತಕ್ಕಂಥದ್ದನ್ನ ಯಾರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದನ್ನು ಮಕ್ಕಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಶಿಕ್ಷಕರಾದವರು ಮಾಡಬೇಕು. ಜೊತೆಗೆ ವಸ್ತುಗಳನ್ನು ಪಡೆಯುವಾಗ ಅಥವಾ ಹಿಂತಿರುಗಿಸುವಾಗ ವಿದ್ಯಾರ್ಥಿಗಳು ಪ್ರಾಮಾಣಿಕರಾಗಿಯೂ ಜವಾಬ್ದಾರಿಯುತವಾಗಿಯೂ ವರ್ತಿಸಲು ಪ್ರೋತ್ಸಾಹವನ್ನು ಮಾಡಬೇಕು. ಈಗ ವಸ್ತುಗಳನ್ನು ಪಡಿಬೇಕಾದ್ರೆ ಕೆಲವು ಮಕ್ಕಳು ಏನು ಮಾಡ್ತವೆ, ಆ ವಸ್ತು ತಮ್ಮದಲ್ದಾಗಿದ್ರೂ ಕೂಡ ಅದು ತಂದೆ ಅಂತ ಇಸ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಅಥವಾ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅದು ನಂದೇನೆ ಕೊಡಲಿಲ್ಲ ಅನ್ನೋ ರೀತಿಯೂ ಮಾಡ್ತವೆ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಸ್ವಲ್ಪ ವಿದ್ಯಾರ್ಥಿಗೆ ಒಳ್ಳೆ ರೀತಿ ಮಾರ್ಗದರ್ಶನ ನೀಡಿ ಅವ್ರಿಗೆ ಆ ವಸ್ತುಗಳು ಯಾರ್ದು ಅನ್ನೋದನ್ನು ಅವ್ರಿಗೆ ತಲುಪಿಸೋ ರೀತಿ ನಾವು ನೋಡ್ಕೋಬೇಕಾಗತ್ತೆ. ತದನಂತರ ಪ್ರಾಮಾಣಿಕತೆ ಪೆಟ್ಟಿಗೆಯನ್ನು ಮಕ್ಕಳು ಸರಿಯಾಗಿ ಬಳಸ್ತಾ ಇದ್ದಾವ ಇಲ್ವಾ ಅಂತಕ್ಕಂಥದ್ದನ್ನು ನಾವು ನಿಯಮಿತವಾಗಿ ಚೆಕ್ ಮಾಡ್ಕೊಳ್ಬೇಕಾಗಿರ್ತದೆ. ಮತ್ತು ನೈಜ ಉದಾಹರಣೆಗಳನ್ನು, ಕೆಲವು ಕಥೆಗಳನ್ನು ಹೇಳೋದ್ರ ಮೂಲಕ ಅಥವಾ ಮಕ್ಕಳೇ ಕಥೆಯಿಂದ ನಡ್ಕೊಳ್ತಕ್ಕಂಥ ಕೆಲವು ಸನ್ನಿವೇಶಗಳು ಉಂಟಾದಾಗ ಅದನ್ನು ಇತರರಿಗೆ ಮಾದರಿ ಆಗೋ ರೀತಿ ಏನು ಮಾಡಬೇಕು, ಆ ವಿಚಾರಗಳನ್ನು ಮಕ್ಕಳಿಗೆ ಹಂಚ್ಕೊಂಡ್ರೆ ಮಕ್ಕಳು ಕೂಡ ಆ ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ತವೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಮಕ್ಕಳು ಏನು ಮಾಡೋದು, ಒಂದಷ್ಟು ಪಟ್ಟಿಯನ್ನು ಸಿದ್ಧಪಡಿಸ್ಕೋಬೇಕಾಗತ್ತೆ. ತಮ್ಮ ವೈಯಕ್ತಿಕ ಬದ್ಧತೆ ಮತ್ತು ಹೊಣೆಗಾರಿಕೆ. ಎಕ್ಸಾಂಪಲ್, ಗೃಹ ಕಾರ್ಯ. ನಾನು ಗೃಹ ಕಾರ್ಯ, ನನಗಿಂತ ಗೃಹ ಕಾರ್ಯಗಳನ್ನು ಕೊಟ್ಟಿದ್ದಾರೆ, ಹೋಮ್ವರ್ಕನ್ನು ನಾನು ಪೂರ್ಣಗೊಳಿಸ್ತೀನಿ ಅಂತೇಳಿ ಪಟ್ಟಿಗಳನ್ನು ಮಾಡಿಕೊಂಡು ಪ್ರಾಮಾಣಿಕವಾಗಿ ಆ ಮಕ್ಕಳು ಏನು ಮಾಡಬೇಕು,
ತಮಗೆ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕನ್ನು ಮುಗಿಸ್ಬೇಕು. ಜೊತೆಗೆ ಆಹಾರವನ್ನು ವ್ಯರ್ಥ ಮಾಡೋದಿಲ್ಲ, ನಾನು ಪ್ರಾಮಾಣಿಕವಾಗಿ ಆಹಾರವನ್ನು ಸೇವಿಸ್ತೀನಿ ಅಂತಕ್ಕಂಥ ಒಂದಷ್ಟು ಪಟ್ಟಿಗಳು, ಅದಕ್ಕೆ ಪ್ರಾಮಾಣಿಕತೆಗೆ ಸಂಬಂಧಪಟ್ಟಂಥ ಒಂದಷ್ಟು ಪಟ್ಟಿಗಳನ್ನು ಸಿದ್ಧ ಮಾಡಿಕೊಂಡು ಅದನ್ನು ಮಕ್ಕಳು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಅದನ್ನು ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲಿ ಎಲ್ಲರ ಮುಂದೆನೂ ಕೂಡ ಅದನ್ನು ಹೇಳಿಸ್ಬೋದಾಗಿರ್ತದೆ. ಮತ್ತು ದಿನವಿಡೀ ಒಳ್ಳೆಯ ಒಂದು ಅಂಶಗಳನ್ನು ಅಭ್ಯಾಸ ಮಾಡಿ ಮತ್ತು ಶಿಸ್ತನ್ನು ಬೆಳೆಸ್ಕೊಳ್ಳಿ ಅಂಥೇಳಿ ಶಿಕ್ಷಕರು ಕೂಡ ಅವ್ರಿಗೆ ಮನದಟ್ಟನ್ನು ಮಾಡಿಸ್ಬೇಕು. ಈ ಪ್ರಾಮಾಣಿಕತೆ ಏನು ಮಾಡ್ತದೆ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಮತ್ತು ಆಂತರಿಕ ಶಕ್ತಿಯನ್ನು ನಿರ್ಮಿಸುತ್ತೆ. ಈ ಒಂದು ಚಟುವಟಿಕೆಯಿಂದ ನಾವು ತಿಳ್ಕೊಬೋದು. ಇಲ್ಲಿ ಆಲೋಚಿಸಿರಿ ಮತ್ತು ಮಾಡಿರಿ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನೋಡಿರಿ. ಎಲ್ಲರೂ ಪ್ರಾಮಾಣಿಕತೆಯಿಂದ ನಡೆದುಕೊಂಡ್ರೆ ನಿಮ್ಮ ಶಾಲೆ, ಹಳ್ಳಿ ಮತ್ತು ರಾಜ್ಯ ಹೇಗಿರಬಹುದು ಎಂದು ಕಲ್ಪಿಸಿಕೊಳ್ಳಿ. ಅಂದರೆ ಪ್ರತಿಯೊಬ್ಬರು ಪ್ರಾಮಾಣಿಕರಾಗ್ಬಿಟ್ರೆ ಇಡೀ ದೇಶನೇ ಏನಾಗುತ್ತೆ, ಉದ್ಧಾರ ಆಗುತ್ತೆ. ಹಳ್ಳಿನೂ ಉದ್ಧಾರ ಆಗುತ್ತೆ, ಮನೆಯೂ ಉದ್ಧಾರ ಆಗುತ್ತೆ, ಜೊತೆಗೆ ಇಡೀ ದೇಶನೂ ಕೂಡ ಉದ್ಧಾರ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಆದಷ್ಟು ಈ ವಯಸ್ಸಿಂದನೇ ಪ್ರತಿಯೊಬ್ಬ ಮಗುನೂ ಕೂಡ ಪ್ರಾಮಾಣಿಕವಾಗಿ ಇರೋ ರೀತಿ ನಾವು ನಡ್ಕೊಂಡ್ರೆ ಇಡೀ ದೇಶಕ್ಕೆ ಒಳಿತಾಗುತ್ತೆ.